ಕೇಡಿ ಈ ವರ್ಷ ಕಂಡಂತಹ ಬಹುತೇಕ ಕನ್ನಡ ಸಿನಿಮಾ ರಂಗವನ್ನು ಧೂಳಿಪಟ ಮಾಡ್ತಿರುವಂತಹ ಸಿನಿಮಾ ಕೇಡಿ. ಪ್ರೇಮ್ ಅವರ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ಅವರು ನಟನೆ ಮಾಡಿರುವಂತಹ ಕೇಡಿ ಸಿನಿಮಾ ಇವತ್ತಿಗೆ ರಿಲೀಸ್ ಆಗಿ ಒಂದು ವಾರ ಕಾಣ್ತಾ ಇದೆ. ಕೇಡಿ ಸಿನಿಮಾ ಒಂದು ವಾರದ ಕಲೆಕ್ಷನ್ನು 100 ಕೋಟಿಯನ್ನು ದಾಟಿ ಈಗ ಮುನ್ನುಗ್ತಾ ಇದೆಯಾ ಇಲ್ವಾ? ಎಲ್ಲ ಲೆಕ್ಕಾಚಾರಗಳು ಸುಳ್ಳ, ಉಲ್ಟಾ ಪಲ್ಟಾ ಮಾಡಿದ್ದು ಕೇಡಿನ ಅಥವಾ ಉಲ್ಟಾನೇ ತಿರ್ಕೊಂಡ್ಬಿಡ್ತಾ ಕೇಡಿನ? ಈ ಎಲ್ಲ ವಿಷಯಗಳನ್ನು ಒಟ್ಟಾಗಿ ಹೇಳ್ಕೊಂಬರ್ತೀನಿ. ಹೌದು, ಕನ್ನಡ ಸಿನಿಮಾ ರಂಗದಲ್ಲಿ ಈ ವರ್ಷ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳಿದ್ರೆ ಆ್ಯಕ್ಟಿಂಗು, ಡೈರೆಕ್ಷನ್ನು, ಮ್ಯೂಸಿಕ್ಕು ಎಲ್ಲ ಹಂತದಲ್ಲೂ ಕೂಡ ಕೆಲಸ ಮಾಡಿರುವಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಅದು ಕೇಡಿ. ಕೇಡಿ ಸಿನಿಮಾದಲ್ಲಿ ನಟನೆ ಕೆಲವೊಂದಷ್ಟು ಪಾತ್ರಗಳು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ರು, ಕೆಲವೊಂದು ಪಾತ್ರಗಳು ಇನ್ನೂ ಬೇಕಾಗಿತ್ತು. ಅವರು ಸೆಕೆಂಡ್ ಹಾಫಲ್ಲಿ ಬರ್ತಾರ ಅಂದರೆ ಪಾರ್ಟ್ 2 ಅಲ್ಲಿ ಬರ್ತಾರ ಅನ್ನೋದು ಕಾಯ್ತಾ ಇದ್ದಾರೆ. ಅದು ರವಿಚಂದ್ರನ್ ಅವ್ರ ಪಾತ್ರ ಆಗ್ಬೋದು, ರಮೇಶ್ ಅರವಿಂದ್ ಅವರ ಪಾತ್ರ ಆಗ್ಬೋದು, ಶಿಲ್ಪಾ ಶೆಟ್ಟಿ ಅವರ ಪಾತ್ರ, ಈ ಎಲ್ಲ ಪ್ರಮುಖ ಪಾತ್ರಗಳು ಸಿನಿಮಾದಲ್ಲಿ ಸ್ವಲ್ಪನೇ ಕಾಣಿಸಿದ್ರು. ಮುಂದೆ ಈ ಸಿನಿಮಾದ ಅಂದರೆ ಭಾಗ 2ನಲ್ಲಿ ಇವರೆಲ್ಲರ ವಿಶ್ಲೇಷಣೆ, ಇವರು ಯಾರು ಏನು ಎತ್ತ ಅನ್ನೋಂಥ ಸಂಪೂರ್ಣ ಮಾಹಿತಿಯನ್ನು ಜೋಗಿ ಪ್ರೇಮ್ ಅವರು ಕೊಡ್ತಾರೆ ಅಂತ ಅನ್ಕೊಬೋದು. ಇಷ್ಟಲ್ಲದೆ ಅಂತಂದರೆ ಕೇಡಿ ಸಿನಿಮಾ ಒಟ್ಟಾರೆ KVN ಪ್ರೊಡಕ್ಷನ್ಗೆ ಅದೃಷ್ಟ ತಂದು ಕೊಡ್ತಾ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ ಆಗಿದ್ದಂತಹ ಈ ಒಂದು ಪ್ರೊಡಕ್ಷನ್ ಹೌಸು KVN ಪ್ರೊಡಕ್ಷನ್ ಹೌಸು ಈ ವರ್ಷದಲ್ಲಿ ಈ ಸಿನಿಮಾದ ಮೂಲಕ ಒಂದು ಕಮ್ ಬ್ಯಾಕನ್ನು ಮಾಡುತ್ತಾ ಇಲ್ವಾ, ಎಲ್ಲ ನಿರೀಕ್ಷೆಗಳನ್ನು ಹುಸಿ ಮಾಡಿಬಿಡ್ತಾ ಅನ್ನುವಂಥ ಎಲ್ಲ ಹುಚ್ಚೆದ್ದು ಕುಣಿತಾ ಇದ್ರು. ಯಾಕೆಂದರೆ ಧ್ರುವ ಸರ್ಜಾ ಅವರು ಬ್ಯಾಕ್ ಟು ಫೇಲ್ಯೂರ್ಗಳನ್ನು ಕಂಡಂತಹ ಒಬ್ಬರು ನಾಯಕ ನಟರಾಗಿದ್ದರು. ಜೋಗಿ ಪ್ರೇಮ್ ಅವರು ಕೂಡ ಏಕಲವ್ಯ ತಕ್ಕ ಮಟ್ಟಿಗೆ ಯಶಸ್ಸನ್ನು ತಂದುಕೊಟ್ರೂ ಅವರಿಗೆ ಬೇಕಾದಂತಹ ಗಳಿಕೆಯನ್ನು ಮಾಡಿರಲಿಲ್ಲ. ಒಟ್ಟಾರೆ ಕೇಡಿ ಸಿನಿಮಾ ಕರ್ನಾಟಕದಲ್ಲಿ ಹೆಸರನ್ನು ಮಾಡಿದಂತೂ ಸತ್ಯ. ಕೇಡಿ ಸಿನಿಮಾದ ಒಟ್ಟು ಗಳಿಕೆ 100 ಕೋಟಿ ಪ್ಲಸ್ ಆಗಿದೆ. ಆದಷ್ಟು ಬೇಗ 200 CR ಈ ಒಂದು ಪ್ರೆಸ್ ಮೀಟನ್ನು ಕೂಡ ಚಿತ್ರತಂಡ ಎಲ್ಲರನ್ನೂ ಪ್ರೆಸ್ ಮೀಟ್ ಕರೀತಾರೆ. ಹೌದು, ಜೋಗಿ ಪ್ರೇಮ್ ಅವರು ಈ ಒಂದು ದೊಡ್ಡ ಪ್ಲ್ಯಾನ್ನಲ್ಲಿದ್ದಾರೆ. ಅವರು 2ನೇ ಸಿನಿಮಾ ಅಂದರೆ ಕೇಡಿ ಪಾರ್ಟ್ 2 ಕೂಡ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಅದು 200 CR ಆಗಿರುವಂಥ ಒಂದು ಪ್ರೆಸ್ ಮೀಟನ್ನು, ದೊಡ್ಡ ಅಪ್ಡೇಟನ್ನು ಕರೀತಾರೆ. ಈಗ ಕನ್ನಡ ಸಿನಿಮಾ ರಂಗದ ಬಹುತೇಕ ತಾರಾಗರನ್ನು ಕಳಿಸಿ ಒಂದು ಪ್ರೀಮಿಯರ್ ಶೋನ ಮಾಡಿದರು. ಅದು ಕೂಡ ಎಲ್ಲರೂ ಒಂದು ಸಪೋರ್ಟ್ ಮಾಡಿದರು. ಯಾಕಂತ ಹೇಳಿದ್ರೆ ಇದರಲ್ಲಿ ಬಹುತೇಕ ದೊಡ್ಡ ಆ್ಯಕ್ಟರ್ಗಳು ಮಾಡಿದ್ದಾರೆ. ಧ್ರುವ ಸರ್ಜಾ ಅವರು, ರಮೇಶ್ ಅರವಿಂದ್ ಅವರು, ಶಿಲ್ಪಾ ಶೆಟ್ಟಿ ಅವರು, ಸಂಜಯ್ ದತ್ ಅವರು, ಇವರೆಲ್ಲರ ಪ್ರಮುಖ ಪಾತ್ರಗಳಲ್ಲಿ ನಡೆಸಿರುವಂತಹ ಸಿನಿಮಾದ ಬಗ್ಗೆ ಅವರು ಕನ್ನಡ ಸಿನಿಮಾ ರಂಗದ ಸಪೋರ್ಟನ್ನು ಬಯಸಿ ಈ ಒಂದು ಪ್ರೀಮಿಯರ್ ಶೋನ ಇಟ್ಟಿದ್ದರು. ಈ ಶೋಗೆ ಬಂದಂತಹ ಪ್ರತಿಯೊಬ್ಬರು ಕೂಡ ಸಿನಿಮಾವನ್ನು ಮೆಚ್ಚಿಕೊಂಡ್ರು. ಪ್ರೇಕ್ಷಕರಂತೂ ಆಡಿ ಕೊಂಡಾಡದಂತಹ ಸಿನಿಮಾ ಕೇಡಿ ಸಿನಿಮಾ. ಸೊ ಎಲ್ಲರೂ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾರೆ. ಈ ಸಿನಿಮಾದ ಒಟ್ಟಾರೆ ಈ ಸಿನಿಮಾ 155 ಕೋಟಿಗಳನ್ನು ಕಲೆಕ್ಟ್ ಮಾಡಿದೆ. ಮತ್ತು 200 CRನ ಪ್ರೆಸ್ ಮೀಟನ್ನು ಕೂಡ ಅತಿ ಶೀಘ್ರದಲ್ಲೇ ಮಾಡ್ತಾರೆ. ಹಂಗಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.